ಅಬ್ ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಮೋದಕ ಪ್ರಿಯ ಗಣೇಶನಿಗೆ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೋದಕದಲ್ಲಿ ಸಿಹಿ ಮೋದಕ, ಖಾರ ಮೋದಕ ಮತ್ತು ಎಣ್ಣೆಯಲ್ಲಿ ಕರಿಯೋದು ಮತ್ತು ಹಬೆಯಲ್ಲಿ ಬೇಯಿಸುವಂಥ ಮೋದಕಗಳನ್ನು ಮಾಡ್ತಾರೆ. ನಾನಿವತ್ತು ಹಬೆಯಲ್ಲಿ ಬೇಯಿಸುವಂತಹ ಸಿಹಿ ಮೋದಕವನ್ನು ಮಾಡ್ತಿದ್ದೀನಿ. ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಚಿರೋಂಜಿ, ಬಿಳಿ ಎಳ್ಳು, ಏಲಕ್ಕಿ, ಗಸಗಸೆ, ಹಾಗೆ 2 ಬೌಲು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಹಾಗೆ 1 ಬೌಲು ಬೆಲ್ಲ. ನಾನು ಒಂದು ಪಾವಿನ ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಾನು ಗಟ್ಟಿಯಾಗಿ ತುಂಬಿಲ್ಲ, ಸ್ಪೂನಲ್ಲಿ ಹಾಕಿರೋದು. ಹಾಗೆ 1 ಚಿಟಿಕೆ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪ. ಇವು ಮೋದಕಕ್ಕೆ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಒಂದು ದಪ್ಪ ತಳದ ಕಡಾಯಿಗೆ ಅಥವಾ ನಾನ್ ಸ್ಟಿಕ್ ಕಡಾಯಿಗೆ 3 ಸ್ಪೂನ್ ತುಪ್ಪ ಹಾಕಿ, ನಂತರ ನಾವೇನು ತೊಗೊಂಡಿರ್ತೀವಿ ಡ್ರೈ ಫ್ರೂಟ್ಸ್ಗಳನ್ನು ಅದನ್ನು ಹಾಕಿ, ನಿಮ್ಮ ನೆಚ್ಚಿನ ಡ್ರೈ ಫ್ರೂಟ್ಸ್ಗಳು ಯಾವ ಬೇಕಾದ್ರೂ ಹಾಕೊಬೋದು. ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದು ಇಟ್ಕೊಳ್ಳಿ. ನಂತರ ಅದೇ ಕಡಾಯಿಗೆ ತೆಂಗಿನಕಾಯಿ ತುರಿಯನ್ನು ಹಾಕಿ ನಾವು ಫ್ರೈ ಮಾಡ್ಕೊಬೇಕು. ವೀಕ್ಷಕರೇ, ನಾನು ತೆಂಗಿನ ತುರಿನ ಮಿಕ್ಸಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ತುರಿ ದಪ್ಪ ಇತ್ತು, ಅದಕ್ಕೆ ಸಣ್ಣ ಆಗಲಿ ಅಂತ ಫ್ರೈ ಮಾಡ್ಕೊಂಡಿದ್ದೀನಿ. ತೆಂಗಿನ ತುರಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ, ನಾವೇನು ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀವಿ, ಅದನ್ನು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ತೆಂಗಿನ ತುರಿ ಏನು ಆಡಿಸ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ, ಅದೊಂದು 3 ಸ್ಪೂನ್ ನೀರಷ್ಟು ಬೆಲ್ಲ ಮತ್ತು ಕರಗಲಿಕ್ಕೆ ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ಕಾಯಿ ತುರಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ, ಹಾಗೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಈಗ ಕಾಯಿ ಮತ್ತು ಬೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದಿದೆ ವೀಕ್ಷಕರೇ, ನೋಡಿ. ಈಗ ನಾನು ಇದಕ್ಕೆ ಬಿಳಿ ಎಳ್ಳು, ಗಸಗಸೆ ಅಂತ ಏನು ಇಟ್ಕೊಂಡಿದ್ದೆ ಅದು ಮತ್ತು ಡ್ರೈ ಫ್ರೂಟ್ಸು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಎರಡನ್ನೂ ಹೊಂದ್ಕೊಳ್ಳೋ ಥರ ಹೂರಣ ರೆಡಿ ಮಾಡ್ಕೊಬೇಕು ನಾವು. ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಮುಚ್ಚಳನ ಮುಚ್ಚಿ ಪಕ್ಕಕ್ಕೆ ತೆಗೆದಿಟ್ಕೊಬೇಕು. ಈಗ ಇನ್ನೊಂದು ಕಡಾಯಿಗೆ 1.5 ಗ್ಲಾಸನ್ನು ನೀರನ್ನು ಹಾಕಿ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡ್ಕೊಬೇಕು. ಮತ್ತು ಹಾಗೆ 1 ಚಿಟಿಕೆ ಉಪ್ಪು ಮತ್ತು 1 ಸ್ಪೂನ್ ತುಪ್ಪ ಹಾಕಬೇಕು. ಇವೆಲ್ಲ ಹಾಕೋದು ಗಂಟು ಬರದೇ ಇರಲಿ ಅಂತ, ಹಾಗೆ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇಷ್ಟು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನೇನು ಗ್ಲಾಸಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ಅದನ್ನು ಅಷ್ಟು ಹಾಕ್ಬಿಡ್ತೀನಿ. ಹಾಕಿ ಮುಚ್ಚಳವನ್ನು ಮುಚ್ಚಿ ಅದನ್ನು ಉಕ್ಕು ಬರೆಸ್ಕೊತೀನಿ. ಅಕ್ಕಿ ಹಿಟ್ಟು ಮೇಲೆ ಉಕ್ಕು ಬಂದಾದಮೇಲೆ ಈಗ ಅದನ್ನು ಚೆನ್ನಾಗಿ ತಿರುಗ್ಕೋಬೇಕು. ಇದರಲ್ಲಿ ಗಂಟೇನು ಬರಲ್ಲ, ನಿಧಾನವಾಗಿ ತಿರುಗ್ಕೊಂಡು ಹಾಗೆ ಸ್ಟವ್ ಮೇಲೆ ಇಟ್ಕೊಂಡು ತಿರುಗಿದ್ರೆ ಚೆನ್ನಾಗಿರುತ್ತೆ, ಬೆಂದಿರುತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಎಲ್ಲನೂ ಹೊಂದಿಸ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ಳಿ, ಗಂಟೇನು ಬರಲ್ಲ. ನೈಸಾಗಿ ಹೊಂದಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿಬಿಟ್ಟು ಫ್ಲೇಮ್ನ ಆಫ್ ಮಾಡಿಕೊಂಡು 5 ನಿಮಿಷ ಹಾಗೆ ಬಿಡಿ. ನಂತರ ಒಂದು ತಟ್ಟೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮಿದ್ಕೊಳ್ಳಿ ವೀಕ್ಷಕರೇ. ಚೆನ್ನಾಗಿ ತುಪ್ಪ ಅಥವಾ ಎಣ್ಣೆಯನ್ನು ಕೈಗೆ ಹಚ್ಕೊಂಡು ಚೆನ್ನಾಗಿ ನಯವಾಗಿ ಆಗುವಂಗೆ ಚೆನ್ನಾಗಿ ಮಿದ್ಕೊಳ್ಳಿ. ನಾವು ಎಷ್ಟು ನಯವಾಗಿ ಮಿದ್ಕೊತೀವಿ ಮೋದಕ ಅಷ್ಟು ನೈಸಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಮಿದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ಕೊಬೇಕು. ಮೋದಕ ಸೈಜ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಉಂಡೆಗಳನ್ನ ಕಟ್ಕೊಳ್ಳಿ. ಹಾಗೆ ನಾವು ಹೂರಣ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರದ್ದು ಕೂಡ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಮೌಲ್ಡ್ಗೆ ಸ್ವಲ್ಪ ತುಪ್ಪವನ್ನು ಹಚ್ಬಿಟ್ಟು ಈ ಥರ ಕವರ್ ಮಾಡ್ಕೊಂಡು ಉಂಡೆಗಳನ್ನ ಒಳಗೆ ಸೇರಿಸಿ, ಹೂರಣಕ್ಕೆ ಎಷ್ಟು ಜಾಗ ಬೇಕು ಅಂತ ನೋಡಿಕೊಂಡು ಬೆರಳಲ್ಲಿ ಹೂರಣಕ್ಕೆ ಜಾಗನ ಮಾಡಿಕೊಳ್ಳಿ. ಜಾಗನ ಮಾಡಿಕೊಂಡು ಹೂರಣ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ತುಂಬ್ಕೊಳ್ಳಿ. ಹಾಗೆ ಮೇಲೆ ಅಕ್ಕಿ ಹಿಟ್ಟಿನಿಂದ ಕವರ್ ಮಾಡಿ ಮೌಲ್ಡಿಂದ ಆಚೆ ತೆಗೀರಿ. ಒಂದು ಸಲ ಗಾಡ್ ಶಿವ ಗಣೇಶ ಮತ್ತು ಸುಬ್ರಹ್ಮಣ್ಯನ ಇಡೀ ಪ್ರಪಂಚವನ್ನು ಯಾರು ಮೊದಲು ಸುತ್ತಿ ಬರ್ತೀರಾ ಅಂತ ಕೇಳಿದಾಗ ಸುಬ್ರಹ್ಮಣ್ಯ ಏನೂ ಯೋಚನೆ ಮಾಡ್ದೇನೆ ತನ್ನ ನವಿಲಿನ ಮೇಲೆ ಕೂತ್ಕೊಂಡು ಹೊರಟನಂತೆ ಪ್ರಪಂಚವನ್ನು ಸುತ್ತಲಿಕ್ಕೆ. ಆದರೆ ಗಣೇಶ ನಾನು ಹೇಗಪ್ಪ ಹೋಗೋದು ಇಲ್ಲಿ ಕೂತ್ಕೊಂಡು ಅಂತ ಯೋಚನೆ ಮಾಡಿಬಿಟ್ಟು ಶಿವ ಪಾರ್ವತಿ ಜಗತ್ತಿಗೆ ತಂದೆ ತಾಯಿ
ಸೊ ಇವರಿಬ್ಬರನ್ನೇ ಸುತ್ತಿದ್ರೆ ಪ್ರಪಂಚನೇ ಸುತ್ತಿದ ಹಾಗೆ ಅಂತ ಯೋಚನೆ ಮಾಡಿಕೊಂಡು ಅವರಿಬ್ಬರನ್ನೇ ಸುತ್ತಾಕಿದ್ನಂತೆ. ಇವನ ಈ ಬುದ್ಧಿವಂತಿಕೆಗೆ ಮೆಚ್ಚಿ ಪಾರ್ವತಿ ದೇವಿ ಈ ಮೋದಕನ ಮಾಡಿಕೊಟ್ರು ಅಂತ ನಮ್ಮ ಹಿರಿಯರು ನಮಗೆ ಹೇಳ್ತಿದ್ರು ವೀಕ್ಷಕರೇ. ಈಗ ನಾವು ಸ್ಟೀಮರ್ಗೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಸ್ಟೀಮರ್ಗೆ ಎಣ್ಣೆಯನ್ನು ಹಚ್ಚಿಟ್ಕೊಳ್ಳಿ. ಎಣ್ಣೆಯನ್ನು ಹಚ್ಬಿಟ್ಟು ನಾವೇನು ಮೋದಕಗಳನ್ನ ಮಾಡ್ಕೊಂಡಿದ್ವಿ ಎಲ್ಲನೂ ಲೈನಾಗಿ ಜೋಡಿಸ್ಕೊಳ್ಳಿ. ನೀಟಾಗಿ ಜೋಡಿಸ್ಕೊಂಡು ಮುಚ್ಚಳನ ಮುಚ್ಚಿ 15ರಿಂದ 20 ನಿಮಿಷ ಬೇಯಲಿಕ್ಕೆ ಬಿಡಿ ವೀಕ್ಷಕರೇ. ಈಗ ಮೋದಕ ಬೆಂದಿದೆ. ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿದೆ. ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್.